ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರದ ವಿವಿಧ ಬಡಾವಣೆಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಭೇಟಿ ಪರಿಶೀಲನೆ. ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮನವಿ ಸ್ವೀಕಾರ. ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲು ಶಾಸಕರ ಸೂಚನೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಮಟ್ಟದ ಸಮಾರೋಪ ಸಮಾರಂಭ. ಬಿಸಿಲು ಮಳೆ ಎನ್ನದೆ ಜನರ ಸೇವೆಯಲ್ಲಿಯೇ ದೇವರನ್ನ ಕಂಡ ಈ ಮಕ್ಕಳು. ಆಯುಕ್ತ ಹಾಗೂ ಮಾಜಿ ಸಚಿವ ಪಿಜಿಆರ್ ಸಿಂಧಿಯಾ ಶ್ಲಾಘನೆ. ಅತಿ ಕನಿಷ್ಠ ಬೆಲೆಗೆ ಹರಾಜಾಗಿದ್ದ ಬೇಲೂರು ಪುರಸಭೆಯ ವಾಣಿಜ್ಯ ಮಳಿಗೆಗಳು ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರವಾಗಿರೋ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. 63 ಮಳಿಗೆಗಳ ಟೆಂಡರ್ ರದ್ದುಪಡಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಸತ್ಯಭಾಮ. ಹಾಸನ ನಗರದ ಬಿಟಿಕೊಪ್ಲು, ಎಸ್ಬಿಎಂ ಕಾಲೋನಿ ಹಾಗೂ ಬಿ ಕಾಟಿಹಳ್ಳಿ ಬಡಾವಣೆಗಳಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಿವಾಸಿಗಳಿಂದ ಮನವಿಯನ್ನ ಸ್ವೀಕರಿಸಿದರು. ಬಡಾವಣೆಗಳಲ್ಲಿ ಯುಜಿಡಿ ಹಾಗೂ ಒಳಚರಂಡಿ ಸಮಸ್ಯೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಈ ಬಡಾವಣೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಯುಜಿಡಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಬಡಾವಣೆಗಳಿಗೆ ಪ್ರಮುಖವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಪೈಕಿ ಯುಜಿಡಿ ಪ್ರಮುಖವಾಗಿದೆ. ಕೂಡಲೇ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿ ಬಡಾವಣೆ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಬೇಕೆಂದು ಸೂಚಿಸಿದರು. ಇದೇ ವೇಳೆ ನಗರಸಭೆ ಹಾಗೂ ಕರ್ನಾಟಕ ಒಳಚರಂಡಿ ಮತ್ತು ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು, ಸ್ಥಳೀಯರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಚಳಿ, ಬಿಸಿಲು ಹಾಗೂ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಶ್ರವಣಬೆಳಗೊಳದ ಜಾತ್ರೆಯಲ್ಲಿ ಸೇರಿದಂತೆ ವಿವಿಧ ಸೇವಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಜನರಲ್ಲಿಯೇ ದೇವರನ್ನ ಕಂಡಿದ್ದಾರೆ ಎಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತ ಹಾಗೂ ಮಾಜಿ ಸಚಿವ ಪಿಜಿಆರ್ ಸಿಂಧಿಯಾ ಶ್ಲಾಘಿಸಿದರು. ಹಾಸನ ನಗರದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದ ಆವರಣದಲ್ಲಿ ನಡೆದ ರಾಜ್ಯ ಮಟ್ಟದ ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ವೀಕ್ಷಣಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ 75 ವರ್ಷಗಳು ಭಾರತದ ಇತಿಹಾಸದಲ್ಲಿ 7.5 ಲಕ್ಷ ರೀಚ್ ಆಗಿರೋದು ಇದೇ ಮೊದಲ ಬಾರಿಗೆ. ಇದರ ಕ್ರೆಡಿಟ್ ಹಾಸನ ಜಿಲ್ಲೆಯ ಸಂಸ್ಥೆಯವರಿಗೆ ಸಲ್ಲಬೇಕು. ಹಾಸನ ಜಿಲ್ಲೆಗೆ ಟಾರ್ಗೆಟ್ ಗಣತಿ ನೀಡಿದ್ದೇವೆ. ಅದರಲ್ಲಿ 100ಕ್ಕೆ 100ರಷ್ಟು ರೀಚ್ ಮಾಡಿದ್ದಾರೆ. ಪ್ರತಿ ವರ್ಷ ನಡೆಯುವ ಹಾಸನಾಂಬೆ ಜಾತ್ರೆಯಲ್ಲಿ ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 100 ಜನ ಮಕ್ಕಳು ಆ ಸಂದರ್ಭದಲ್ಲಿ ಚಳಿ, ಬಿಸಿಲನ್ನು ಲೆಕ್ಕಿಸದೆ ಸೇವೆ ಮಾಡಿ ಜನರಲ್ಲಿ ದೇವರನ್ನ ಕಾಣುತ್ತಾರೆ ಎಂದರು. ಇನ್ನು ಹಾಸನಾಂಬೆ ದೇವಾಲಯದ ಬಾಗಿಲು ಹಾಕಿದ ಮೇಲೆ ಕಾಣಿಕೆ ಹುಂಡಿಯ ಹಣ ಎಣಿಕೆ ಮಾಡಲು ಮಕ್ಕಳು ಮುಂದಾಗುತ್ತಾರೆ. ಈ ವರ್ಷ 13 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗಿದೆ. ಸರ್ಕಾರದ ಅನೇಕ ಇಲಾಖೆಗಳಿವೆ, ಆದರೆ ಪ್ರಾಮಾಣಿಕರು ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಹುಂಡಿ ಎಣಿಕೆ ಮಾಡಲು ಕೊಡುತ್ತಾರೆ. ನಿಮ್ಮ ಸೇವೆಯ ಒಂದು ಭಾಗ ಇದಾಗಿದೆ ಎಂದರು. ಸುಮಾರು 6 ವರ್ಷಗಳ ಹಿಂದೆ ಶ್ರವಣಬೆಳಗೊಳದಲ್ಲಿ ಜೈನರ ದೊಡ್ಡ ಜಾತ್ರೆ ನಡೆದಿತ್ತು. ಸುಮಾರು 4,000ಕ್ಕೂ ಹೆಚ್ಚು ರೋವರ್ಸ್, ರೇಂಜರ್ಸ್ ನಮ್ಮ ಮಕ್ಕಳು ಬಂದು 1 ತಿಂಗಳ ಕಾಲ ಬಿಸಿಲಿನಲ್ಲಿ ಜನರ ಸೇವೆ ಮಾಡಿದ್ದಾರೆ. ಇದೇ ತರಹ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮದೇ ಆದ ಸೇವೆಯನ್ನ ಸಮಾಜಕ್ಕೆ ಕೊಡುತ್ತಿದ್ದಾರೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ವಿವಿಧ ಐತಿಹಾಸಿಕ ಸ್ಥಳಗಳಿವೆ. ಜಾಗಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ ಮಕ್ಕಳು ವೀಕ್ಷಣೆ ಮತ್ತು ಪರಿಚಯ ಮಾಡಿಕೊಳ್ಳುವ ಶಿಬಿರವನ್ನು ಮಾರ್ಚ್ 22ರಿಂದ ಮಾರ್ಚ್ 24ರವರೆಗೂ ಹಾಸನ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ವೀಕ್ಷಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ವೀಕ್ಷಣಾ ಶಿಬಿರದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಸರ್ಟಿಫಿಕೇಟ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರು ವಿತರಿಸಿದರು. ಪ್ರವಾಸದ ಅನುಭವವನ್ನು ಮಕ್ಕಳು ಇದೇ ವೇಳೆ ಹಂಚಿಕೊಂಡರು. ಈ ವೇಳೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ 3 ದಿನಗಳ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತ ವೈಎಸ್ ವೀರಭದ್ರಪ್ಪ, ಜಿಲ್ಲಾ ಆಯುಕ್ತ ಸ್ಟೀಫನ್ ಪ್ರಕಾಶ್, ಆಯುಕ್ತ ಜಯರಮೇಶ್, ಹಿರಿಯರಾದ ಕಾಂಚನಾಮಾಲಾ, ಜಿಲ್ಲಾ ಖಜಾಂಚಿ ರಮೇಶ್, ಜಂಟಿ ಕಾರ್ಯದರ್ಶಿ ಸೌಮ್ಯ, ರೇಂಜರ್ ವಿದ್ಯಾ, ಆಯುಕ್ತೆ ಪ್ರೇಮಾ ಪ್ರಕಾಶ್, ರಾಜ್ಯ ಸಂಘಟನೆಯ ಪ್ರಿಯಾಂಕಾ, ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ, ರೋವರ್ಸ್ ಗಿರೀಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. 8 ಲಕ್ಷ ಮಕ್ಕಳನ್ನು ರೋವರ್ಸ್, ರೇಂಜರ್ಸ್, ಸ್ಕೌಟ್ ಗೈಡ್ಸ್, ಕಬ್ಸ್, ಬುಲ್ಬುಲ್ಸ್ ಅಂಡ್ ಬನ್ನೀಸ್ 8 ಲಕ್ಷ ಮಕ್ಕಳನ್ನು ನಾವು ಎನ್ರೋಲ್ ಮಾಡಬೇಕು ಅಂತಿದ್ವಿ. ವಿ ಕಾಲ್ ಇಟ್ ಎಸ್ ಸೆನ್ಸಸ್. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವು 95% ರೀಚ್ ಆಗಿದ್ದೇವೆ ಈ ವರ್ಷ. ಭಾರತ ದೇಶದ ವಿವಿಧ ರಾಜ್ಯಗಳ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಸ್ಕೌಟ್ ಗೈಡ್ಸ್ ನ ಒಂದು ಮಾಡಿ ಭಾರತ್ ಸ್ಕೌಟ್ ಗೈಡ್ಸ್ ಮಾಡಿ 75 ವರ್ಷ ಆಗಿದೆ. ವರ್ಷಕ್ಕೆ ಸ್ಕೌಟ್ ಗೈಡ್ಸ್ ಪ್ರಾರಂಭ ಆಗಿ 115ಕ್ಕೂ ಹೆಚ್ಚು ವರ್ಷ ಆಗಿದೆ. ಲಂಡನ್ ನಲ್ಲಿ ಬೇಡನ್ ಪೌಲ್, ಲೇಡಿ ಬೇಡನ್ ಪೌಲ್ ಅವರ ಆಶೀರ್ವಾದ, ಸಹಕಾರದಿಂದಾಗಿ ಅವರ ಯೋಚನೆ
ಬೇಲೂರು ಪುರಸಭೆಯ ಹರಾಜಾಗಿದ್ದ 63 ವಾಣಿಜ್ಯ ಮಳಿಗೆಗಳನ್ನು ಮತ್ತೊಮ್ಮೆ ಪಾರದರ್ಶಕವಾಗಿ ಇ ಪ್ರೊಕ್ಯೂರ್ಮೆಂಟ್ ಮೂಲಕ ಮರು ಹರಾಜು ಮಾಡಲು ಆದೇಶವನ್ನು ಮತ್ತು ಹಿಂದಿನ ಹರಾಜು ಪ್ರಕ್ರಿಯೆ ರದ್ದುಪಡಿಸಿ ಮರು ಹರಾಜು ಹಾಕಲು ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶ ನೀಡಿದ್ದಾರೆ. ಬೇಲೂರು ಪಟ್ಟಣದ ಪುರಸಭೆಗೆ ಆದಾಯ ತರುವ ಲಕ್ಷಾಂತರ ರೂಪಾಯಿ ಬಾಡಿಗೆ ಮೂಲಕ ವಾಣಿಜ್ಯ ಮಳಿಗೆಗಳಿಂದ ಆದಾಯ ಬರುತ್ತಿದ್ದ ಬಸ್ ನಿಲ್ದಾಣ ಮುಂಭಾಗ ಹಾಗೂ ಮುಖ್ಯ ರಸ್ತೆಯ ಸುಮಾರು 63 ವಾಣಿಜ್ಯ ಮಳಿಗೆಗಳಿಗೆ ಇದೇ ಜನವರಿ 2ರಂದು ಹರಾಜು ಪ್ರಕ್ರಿಯೆ ನಡೆದಿತ್ತು. ಅದರಂತೆ ಈ ಹಿಂದೆ ಲಕ್ಷಾಂತರ ರೂಪಾಯಿಗಳಿಗೆ ಹರಾಜಾಗಿದ್ದ ಮಳಿಗೆಗಳು ನಂತರ ಕಡಿಮೆ ಜನರು ಬಿಡ್ನಲ್ಲಿ ಭಾಗವಹಿಸಿ ಅತಿ ಕನಿಷ್ಠ ಬೆಲೆಗೆ ಹರಾಜು ಪ್ರಕ್ರಿಯೆ ನಡೆದಿತ್ತು. ಇದರ ವಿರುದ್ಧ ಸಾಮಾಜಿಕ ಹೋರಾಟಗಾರರಾದ ವೆಂಕಟೇಶ್, ತೋಟೇಶ್, ಸತೀಶ್ ಸೇರಿದಂತೆ ಸಾರ್ವಜನಿಕರು ಹಾಗೂ ಕೆಲ ಸಂಘ ಸಂಸ್ಥೆಗಳು ಹರಾಜು ಪ್ರಕ್ರಿಯೆಯಲ್ಲಿ ಸರ್ಕಾರದ ನಿಯಮ ಪಾಲನೆ ಮಾಡಿಲ್ಲ, ಅನಾವಶ್ಯಕ ನಿಯಮಗಳನ್ನು ಹೇರಿದ್ರಿಂದ ಸಾರ್ವಜನಿಕರು ಟೆಂಡರ್ ಹಾಕಲು ಸಾಧ್ಯವಾಗಿರಲಿಲ್ಲ, ಕೇವಲ ಇದು ಒಳ ಒಪ್ಪಂದವಾಗಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ಇದರ ಜೊತೆಗೆ ಮಾರ್ಚ್ 6ರಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಪುರಸಭೆ ಹರಾಜು ಪ್ರಕ್ರಿಯೆಯಲ್ಲಿ ಭಾರಿ ಅವ್ಯವಹಾರವಾಗಿದ್ದು, ಇದರ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿರುವುದರಿಂದ ನ್ಯಾಯಾಲಯದಲ್ಲಿ ಹರಾಜು ಪ್ರಕ್ರಿಯೆ ತಡೆಯಾಜ್ಞೆ ಇದ್ರೂ ಸಹ ಹರಾಜು ಮಾಡಲಾಗಿದೆ. ಇದನ್ನು ಕೂಡಲೇ ರದ್ದುಪಡಿಸಬೇಕು. ಸರ್ಕಾರದ ಹಲವಾರು ನಿಯಮಗಳು ಹಾಗೂ ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆಯಾಗಿದ್ದು, ಕೂಡಲೇ ಈ 63 ವಾಣಿಜ್ಯ ಮಳಿಗೆಗಳನ್ನು ರದ್ದುಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅದರಂತೆ ಜಿಲ್ಲಾಧಿಕಾರಿಗಳು ಈ ಎಲ್ಲ ಮಾಹಿತಿ ಕಲೆ ಹಾಕಿ ಸಂಪೂರ್ಣ ಪಾರದರ್ಶಕವಾಗಿ ಸರ್ಕಾರದ ಸುತ್ತೋಲೆ ನಿಯಮಗಳ ಅನುಸಾರ ಹಾಗೂ ಕೆಪಿಪಿಪಿ ನಿಯಮಗಳನ್ನು ಅನುಸರಿಸಿ ಮತ್ತೊಮ್ಮೆ ಪಾರದರ್ಶಕವಾಗಿ ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಮರು ಹರಾಜು ಮಾಡಲು ಆದೇಶವನ್ನು ಹಿಂದಿನ ಹರಾಜು ಪ್ರಕ್ರಿಯೆ ರದ್ದುಪಡಿಸಿ ಮರು ಹರಾಜು ಹಾಕಲು ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶ ನೀಡಿದ್ದಾರೆ. ಸಾರ್ವಜನಿಕರ ಹಾಗೂ ಸಂಘ ಸಂಸ್ಥೆಗಳ ಮನವಿಗೆ ಸ್ಪಂದಿಸಿ ಹರಾಜು ರದ್ದುಪಡಿಸಿ ಮತ್ತೆ ಮರು ಹರಾಜಿಗೆ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಸನ ಸಂಘದ ನೂತನ ಆಡಳಿತ ಮಂಡಳಿಯನ್ನು ಹಾಲಿ ಬೈಲಾ ಪ್ರಕಾರ ಚುನಾವಣೆ ನಡೆಸಲಾಗುತ್ತಿದ್ದು, ಎಲ್ಲರೂ ಭಾಗವಹಿಸಿ ಚುನಾವಣೆಯನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದೇಗೌಡ ತಿಳಿಸಿದರು. ಹಾಸನದಲ್ಲಿ ಸೋಮವಾರ ಮಾತನಾಡಿ, ಬೇಲೂರು ಶಾಸಕರ ಹಿಂಬಾಲಕರು ಹಿಂಸೆ ಮಾಡಲಾಗುತ್ತಿದೆ ಎಂಬುದು ಆಡಿಯೋದಲ್ಲಿ ಹೇಳಿದೆ. ರಾಮಚಂದ್ರ ಅವರು ದಲಿತ ಸಮುದಾಯಕ್ಕೆ ಸೇರಿದವರೆಂಬ ಕಾರಣಕ್ಕೆ ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳಿಗೆ ಕಿರುಕುಳ ಕೊಡೋದು ಹೊಸದೇನಲ್ಲ. ಬೇಲೂರಿನ ಶಾಸಕರು ಹಾಗೂ ಕೆಲ ಹಿರಿಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದು, ರಾಮಚಂದ್ರ ಅವರ ವರ್ಗಾವಣೆ ಮಾಡಿಕೊಂಡು ಹೋಗಲೆನ್ನೋ ಉದ್ದೇಶದಿಂದ ಇದರಲ್ಲಿ ದೊಡ್ಡ ಹುನ್ನಾರ ನಡೆಸಿದೆ. ಈ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ. ಶಾಸಕರು ಮತ್ತು ಮಂತ್ರಿಗಳು ಯಾರು ಬೇಕಾದರೂ ಆಗಬಹುದು, ಆದರೆ ಕಷ್ಟಪಟ್ಟು ಓದಿದವರು ಮಾತ್ರ ಅಧಿಕಾರಿಗಳಾಗಲು ಸಾಧ್ಯ. ಅಧಿಕಾರಿಗಳಿಗೆ ನಾವುಗಳು ಗೌರವ ಕೊಡಬೇಕೆಂದು ಮನವಿ ಮಾಡಿದ್ರು. ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಅವರನ್ನ ಶಿಕ್ಷಿಸಲೇ ನಮ್ಮ ಸಮುದಾಯದ ಅಧಿಕಾರಿಗಳ ಪರ ನಾವು ನಿಲ್ಲಲೇಬೇಕು. ಇಂತಹ ಪ್ರಕರಣಗಳಾಗಬಾರದು. ಪೊಲೀಸ್ ಇಲಾಖೆ ಅಷ್ಟು ಅಚ್ಚುಕಟ್ಟಾದಂತಹ ವ್ಯವಸ್ಥಿತವಾದಂತಹ ಕೆಲಸ ಮಾಡುತ್ತಿದೆ ಎಂದು ನನಗೆ ಅನಿಸುತ್ತಿಲ್ಲ. ಸಿಸಿ ಕ್ಯಾಮೆರಾ ಸಾಕ್ಷಿ ಒಳಪಡಿಸಿ ಅವರನ್ನ ಬಂಧಿಸಬೇಕು. ಉದ್ದೇಶಪೂರ್ವಕವಾಗಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಂತಹ ವೇಳೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ತನಿಖೆ ಮಾಡಿ ಕ್ರಮ ಜರುಗಿಸಲು ಮುಂದಾಗಬೇಕು. ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ. ದಲಿತ ಅಧಿಕಾರಿ ಎಂದು ಈ ರೀತಿ ಮಾಡಬಾರದೆಂದು ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಜೊತೆ ಚರ್ಚೆ ಮಾಡಿ ಶಾಸಕರ ಮತ್ತು ಈ ವ್ಯವಸ್ಥೆ ವಿರುದ್ಧ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಯಾವುದೇ ಸಮುದಾಯದ ಸರ್ಕಾರಿ ಅಧಿಕಾರಿಗಳಿಗೆ ಭದ್ರತೆ ಇಲ್ಲದಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಏನು ಮೊನ್ನೆ ನಮ್ಮ ಶೋಷಿತ ಸಮಾಜದ ಒಬ್ಬ ಅಧಿಕಾರಿ ರಾಮಚಂದ್ರು EO ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅವ್ರ ಮೇಲೆ ನಡೆಸ್ತಕ್ಕಂಥ ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆ ಬಗ್ಗೆ ಈಗಾಗಲೇ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗಿದೆ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಜಿಲ್ಲೆಯಲ್ಲಿ ದಲಿತ ಹಿನ್ನೆಲೆಯಿಂದ ಬಂದ ಅಧಿಕಾರಿಗಳಿಗೆ ಕಿರುಕುಳ ಹೊಸದೇನಲ್ಲ. ಆದರೆ ಈಗ ಆ ಒಂದು ಆಡಿಯೋ ಕ್ಲಿಪ್ ನೋಡಿದ್ರೆ ಭಾಳ ಒಂದು ಬೇಜಾರಾದ ಸಂಗತಿ. ಅವರು ರಾಮಚಂದ್ರ ಅವರು ಹೇಳ್ಕೋತಾರೆ ಅವ್ರ ನೋವನ್ನು.
ಮಹಿಳೆಯರು ತಮ್ಮ ಸ್ವಾರ್ಥ ಸಾಧನೆಯನ್ನ ಬಿಟ್ಟು ಮುನ್ನಡೆದಾಗ ಯಶಸ್ಸು ತಮ್ಮದಾಗುತ್ತದೆ ಎಂದು ಬೇಲೂರು ತಹಸೀಲ್ದಾರ್ ಎಂ ಮಮತಾ ಹೇಳಿದರು. ಅಖಿಲ ಭಾರತ ವೀರಶೈವ ಮಹಿಳಾ ಸಂಘದ ವತಿಯಿಂದ ವಚನ ವೈಭವ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ನಾಣ್ಣುಡಿಯಂತೆ ಎಂದಿಗೂ ಸಹ ಮಹಿಳೆಯರು ಉತ್ತಮ ಸಾಧನೆ ಮಾಡೋ ಸಂದರ್ಭ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಅದು ಬಿಟ್ಟು ಅವರನ್ನ ತುಳಿಯುವ ಕೆಲಸ ಮಾಡಬಾರದು. ಇತ್ತೀಚಿನ ದಿನಗಳಲ್ಲಿ ಪುರುಷರಷ್ಟೇ ಸಮಾನಳು ಎಂಬುದು ತಪ್ಪು ಕಲ್ಪನೆ. ಒಬ್ಬ ಮಹಿಳೆಯ ಹಿಂದೆ ಎಲ್ಲಾ ರೀತಿಯ ಸಹಕಾರ, ಧೈರ್ಯ ತುಂಬುವ ಕೆಲಸವನ್ನ ಪುರುಷರು ಮಾಡಿರುತ್ತಾರೆ ಎಂಬುದನ್ನು ಮರೆಯಬಾರದು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಉತ್ತಮ ಅವಕಾಶ ಇದೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ನಮ್ಮನ್ನು ನಾವು ಮೊದಲು ಗೌರವಿಸುವ ಕೆಲಸ ಮಾಡಬೇಕಿದೆ. ಈಗ ಎಲ್ಲ ರಂಗದಲ್ಲೂ ಮಹಿಳೆಯರು ಛಾಪನ ಮೂಡಿಸುತ್ತಿದ್ದು, ಬಹುಮುಖ್ಯವಾಗಿ ಹಳೆಬೀಡಿನ ಕೃಷಿಕ ಪ್ರಶಸ್ತಿ ಪಡೆದ ಮಹಿಳೆ ಮಮತಾ ಚಂದ್ರಶೇಖರ್ ಅವರ ಸಾಧನೆ ನಿಜಕ್ಕೂ ಅದ್ಭುತವಾಗಿದ್ದು, ಅವರು ಕಡಿಮೆ ವಿದ್ಯಾಭ್ಯಾಸ ಮಾಡಿದ್ದು, ಚಿಕ್ಕ ವಯಸ್ಸಿನಲ್ಲಿ ಅವರ ಪತಿಯನ್ನ ಕಳೆದುಕೊಂಡು ಎದೆಗುಂದದೆ ಅವರು ಸಾಧನೆ ಮಾಡಿದ ಕ್ಷೇತ್ರ ಕೃಷಿಯಲ್ಲಿ ಸಂತೃಪ್ತಿ ಕಂಡಿದ್ದಾರೆ. ನಾವು ಆಡಂಬರದ ಜೀವನ ನಡೆಸುವ ಬದಲು ಇಂತಹ ಮಹಿಳೆಯರ ಆದರ್ಶ ಪಾಲಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಇಲ್ಲದೆ ಕೆಲ ವಿದ್ಯಾವಂತ ಮಹಿಳೆಯರು ಸಣ್ಣಪುಟ್ಟ ಕೌಟುಂಬಿಕ ವ್ಯಾಜ್ಯಗಳಿಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತಿರುವುದು ನಿಜಕ್ಕೂ ದುರದೃಷ್ಟಕರ. ಇಂತಹವರಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸೋದು ಅತಿ ಅವಶ್ಯಕ ಎಂದರು. ನಂತರ ಮಾತನಾಡಿದ ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ವಿಂಪು ಸಂತೋಷ್, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವ ಕೆಲಸಕ್ಕೆ ಮುಂದಾಗಬೇಕು. ಅಲ್ಲದೆ ಕೇವಲ ಮಹಿಳಾ ದಿನಾಚರಣೆಯನ್ನ ನಾವುಗಳು ಆಡಂಬರವಾಗಿ ಆಚರಿಸದೆ ಅರ್ಥಪೂರ್ಣವಾಗಿ ನೊಂದವರ ಪಾಲಿಗೆ ಬೆಳಕಾಗುವ ಮೂಲಕ ಅವರಿಗೆ ನೆರವಾಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ವತಿಯಿಂದ ಪ್ರತಿ ಗ್ರಾಮೀಣ ಭಾಗಗಳಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ರೈತ ಮಹಿಳೆ, ಕೃಷಿ ಪ್ರಶಸ್ತಿ ಪಡೆದಂತಹ ಮಮತಾ ಚಂದ್ರಶೇಖರ್ ಅವರನ್ನ ಅಭಿನಂದಿಸಲಾಯಿತು. ಬೆಂಗಳೂರಿನ ನೀಲಾಂಬಿಕಾ ಮಹಿಳಾ ಸಂಘದ ವತಿಯಿಂದ ವಚನ ಗಾಯನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳಾ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟೀಯ ಉಪಾಧ್ಯಕ್ಷೆ ಚಂದ್ರಕಲಾ, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಬಸವರಾಜ್, ಕಾರ್ಯದರ್ಶಿ ವಿಜಯ್ ಧರ್ಮಪ್ಪ, ನೀಲಾಂಬಿಕೆ ಮಹಿಳಾ ಸಂಘದ ಅಧ್ಯಕ್ಷೆ ಪುಷ್ಪಾ, ಪ್ರಧಾನ ಕಾರ್ಯದರ್ಶಿ ಮದನ್, ನಿರ್ದೇಶಕರಾದ ಲಕ್ಷ್ಮೀ ನಾಗರಾಜ್, ಉಮಾ, ಹೇಮಾ ವಿರೂಪಾಕ್ಷ, ಶೋಭಾ ಗಣೇಶ್, ರಾಜಣ್ಣ, ಮಹಿಳಾ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇರೋ ಅವಕಾಶಗಳಿಲ್ಲದೆ ಇದ್ರೂ ಕೂಡ ಅವಕಾಶಗಳನ್ನ ಹುಡಿಕೊಂಡು ನಾವು ಸಾಧನೆ ಮಾಡ್ತೀವಲ್ಲ, ಅದು ದೊಡ್ಡದು. ಅಂತ ಮಹಿಳೆಯರಿಗೆ ನಾವು ಸಮಾಜದಲ್ಲಿ ಗೌರವ ಕೊಡಬೇಕಾಗುತ್ತೆ. ಮಹಿಳೆಯರಿಗೆ ಮೊದಲು ಮಹಿಳೆಯರು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯಲ್ಲಿರುವಂತಹ, ನಾನು ನನ್ನನ್ನು ಆಹ್ವಾನ ಮಾಡಕ್ಕೆ ಬಂದಾಗ ಒಂದಷ್ಟು ಮಹಿಳೆಯರಿಗೆ ಹೇಳ್ತಾ ಇದ್ದೆ, ನಾನು ಸುಮ್ಮನೆ ಹಾಗೆ ಸಾಮಾನ್ಯವಾಗಿ ಮಾತಾಡ್ತಾ ಇದ್ದೆ. ಫಸ್ಟು ಮಹಿಳೆಯರಿರೋ ಪ್ರತಿಭೆನ ಗುರುತಿಸಬೇಕಾಗಿರೋರು ಪುರುಷರಲ್ಲ. ನಾವು ಹೇಳ್ತೀವಿ ಮಹಿಳಾ ದಿನಾಚರಣೆಗೆ ಅಥವಾ ಮಹಿಳೆಯರಿಗೆ ನಮಗೆ ಬೆಂಬಲ ಸಿಗ್ತಾ ಇಲ್ಲ, ಯಾರಿಂದ ಬೆಂಬಲ ಸಿಗ್ತಾ ಇಲ್ಲ, ಪುರುಷರಿಂದ ಬೆಂಬಲ ಸಿಗ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಇಲ್ಲ, ನಾವಿರಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಎಲ್ಲರೂ ವಚನದ ಬಗ್ಗೆ ಮಾತಾಡ್ತೀರಾ. ನನಗೆ 4 ನಿಮಿಷ ಅಂದಿದ್ರು, ಈಗ 2 ನಿಮಿಷ, ಅದರಲ್ಲಿ ಪರವಾಗಿಲ್ಲ, ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ತಾಯಿ, ಹೆಣ್ಣು ಎಂದರೆ ಸಹೋದರಿ, ಹೆಣ್ಣು ಎಂದರೆ ಗೆಳತಿ, ಹೆಣ್ಣು ಎಂದರೆ ಮಡದಿ, ಹೆಣ್ಣು ಎಂದರೆ ಭಾಷೆ, ಹೆಣ್ಣು ಎಂದರೆ ಸಂಸ್ಕೃತಿ, ಹೆಣ್ಣು ಎಂದರೆ ಭೂಮಿ, ಹೆಣ್ಣು ಎಂದರೆ ನದಿ, ಹೆಣ್ಣು ಎಂದರೆ ಪ್ರಪಂಚ. ಹೆಣ್ಣನ್ನು ಎಷ್ಟು ಹೊಗಳಿದರೂ ಸಾಲದು, ಇಂತಹ ಮಹಿಳೆಯಾಗಿ ಹುಟ್ಟಿರುವುದು ಅದೃಷ್ಟವೇ ಸರಿ. ಕರ್ನಾಟಕದ ಯಶವಂತಪುರ ರೈಲ್ವೆ ಪೊಲೀಸ್ ಮತ್ತು ಹಾಸನದ ರೈಲ್ವೆ ಪೊಲೀಸರು ನಮ್ಮಗಳ ಮೇಲೆ ಕಿರುಕುಳ ದೌರ್ಜನ್ಯ ನಡೆಸುತ್ತಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಜರಿ ವ್ಯಾಪಾರಸ್ಥರು ಹಾಗೂ ರಸ್ತೆ ಫುಟ್ಪಾತ್ನಲ್ಲಿ ಪ್ಲಾಸ್ಟಿಕ್, ಚಿಂದಿ ಮತ್ತು ಇತರೆ ವಸ್ತು ಸಂಗ್ರಹಿಸಿ ಗುಜರಿ ಅಂಗಡಿಗೆ ವ್ಯಾಪಾರ ಮಾಡುವವರು ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ಆಲೂರು ತಾಲೂಕು ಹುಣಸವಳ್ಳಿ ಗ್ರಾಮದ ನವಾಜ್ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಮತ್ತು ನಮ್ಮ ಗ್ರಾಮದ ಕಾಳ ಮತ್ತು ಇತರರು ನಮ್ಮ ವೃತ್ತಿಯಿಂದ ಗುಜರಿ ವ್ಯಾಪಾರವನ್ನ ಸುಮಾರು 10 ವರ್ಷದಿಂದ ಮಾಡುತ್ತಿದ್ದು, ಇದೇ ವೃತ್ತಿಯಿಂದ ನಮ್ಮ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮಾಡುತ್ತಿರುತ್ತೇವೆ, ಆರ್ಥಿಕವಾಗಿ ಹಿಂದುಳಿದಿರುತ್ತೇವೆ. ಹೀಗೆ ವೃತ್ತಿಯನ್ನ ಕಷ್ಟಪಟ್ಟು ನಿರ್ವಹಿಸುತ್ತಿರುವ ಸಂದರ್ಭ ಕರ್ನಾಟಕದ ಯಶವಂತಪುರ ಹಾಗೂ ಹಾಸನದ ರೈಲ್ವೆ ಪೊಲೀಸರು ರೈಲಿಗೆ ಸಂಬಂಧಿಸಿದ ಉಪಕರಣಗಳನ್ನು ಖರೀದಿ ಮಾಡುತ್ತೀರಾ ಎಂದು ಪದೇ ಪದೇ ಕಿರುಕುಳ ನೀಡಿ ನಮ್ಮಿಂದ ಹಣ ಪಡೆಯುತ್ತಿರುತ್ತಾರೆ. ಇದೇ ರೀತಿ ಇಲ್ಲಿನ ಪೊಲೀಸರು ಹಣ ವಸೂಲಿ ಮಾಡುತ್ತಿದ್ದು, ನಾವು ದುಡಿದಂತಹ ಹಣವನ್ನೆಲ್ಲ ಈ ಮೇಲ್ಕಂಡ ಪೊಲೀಸರಿಗೆ ಕೊಡುತ್ತಿದ್ದು, ಬಡ್ಡಿ ಸಾಲ ಮಾಡಿ ಹಣ ನೀಡಿರುತ್ತೇವೆ ಎಂದರು. ಹೀಗಿರುವಾಗ ಕಳೆದ 2 ದಿನಗಳ ಹಿಂದೆ ಇದೇ ಕರ್ನಾಟಕ ರೈಲ್ವೆ ಪೊಲೀಸರಾದ ಯಶವಂತಪುರ ಹಾಗೂ ಹಾಸನದ ರೈಲ್ವೆ ಪೊಲೀಸರು ಮತ್ತು ಇತರರು ನಮ್ಮ ಗ್ರಾಮದ ಹುಡುಗರನ್ನ ಕರೆದುಕೊಂಡು ರೈಲ್ವೆ ಮಾಲನ್ನ ತೆಗೆದುಕೊಂಡಿದ್ದೀರಾ ಎಂದು ಕಿರುಕುಳ ನೀಡುತ್ತಿದ್ದು, ಇವರ ಕಿರುಕುಳದಿಂದ ನಮ್ಮ ಗ್ರಾಮದ ಕಾಳರವರು ಆತ್ಮಹತ್ಯೆ ಮಾಡಿಕೊಳ್ಳಲು ಬೆಂಕಿ ಹಚ್ಚಿಕೊಂಡು ಗಾಯಗೊಂಡು ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ ಸಮೀರ್ ಪಾಷಾ ಇವರನ್ನ ಸಹ 4 ದಿನಗಳ ಹಿಂದೆ ಕರೆದುಕೊಂಡು ಹೋಗಿ ಕಿರುಕುಳ ನೀಡುತ್ತಿದ್ದು, ಅವರ ಬಗ್ಗೆ ಮಾಹಿತಿ ಕೇಳಿದ್ರೆ ಗೊತ್ತಿಲ್ಲ ಎಂದು ತಿಳಿಸಿರುತ್ತಾರೆ. ಪ್ರತಿ ಬಾರಿ ರೈಲ್ವೆ ಪೊಲೀಸರು ನಮ್ಮಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುತ್ತಾರೆ ಎಂದು ಗಂಭೀರವಾಗಿ ಆರೋಪಿಸಿದರು.
ಕಿರುಕುಳ ನೀಡುತ್ತಿರುವ ಇವರ ವಿರುದ್ಧ ಕ್ರಮ ಕೈಗೊಂಡು ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ರಾಜು, ವಸಂತ, ಆಶಾ, ಗೀತಾ, ಶಾಂತಿ, ಲೀಲಾ, ರತ್ನ, ಆರತಿ, ಮಂಜುಳಾ, ಪ್ರಿಯಾ, ವಿಜಯ, ಧನುಷ್, ಗಣೇಶ್, ಕಾನೇಶ್, ಸುಮಿತ್ರಾ, ಅಭಿಮಾನ್, ಪವನ್, ತಾರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ನವಾಜ್ ಅಂತ ಹೇಳಿ, ಆಲೂರು ತಾಲೂಕು ಹುಣಸವಳ್ಳಿ ಗ್ರಾಮ, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಸರ್, ಇದು ಇವತ್ತು ನಾವು ಇಲ್ಲಿ ಯಾಕೆ DC ಆಫೀಸಲ್ಲಿ ಜಮಾ ಆಗಿದ್ದೀವಿ ಅಂತ ಹೇಳಿದ್ರೆ, ಈ ರೈಲ್ವೆ ಪೊಲೀಸ್ CRPF ನವರು ಬೇಕು ಇಲ್ದಿದ್ದೆಲ್ಲ ಕೇಸ್ಗಳು, RPF ನವರು ಇಲ್ದಿದ್ದೆಲ್ಲ ಕೇಸ್ಗಳನ್ನ ಬುಕ್ ಮಾಡಿಬಿಟ್ಟು ನಮ್ಮ ಮನೆಯಿಂದ ರಾತ್ರಿ ಹುಡುಗರನ್ನ ಹಿಡ್ಕೊಂಡು ಹೋಗೋದು, ಅವ್ರು ಹಿಡ್ಕೊಂಡು ಹೋಗ್ಬಿಟ್ಟು ಇವ್ರ ಹೆಸರು ಅವ್ರ ಹೆಸರು ಅವ್ರು ಯಾರ್ಯಾರ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಪರಿಗಣಿಸ್ಬಿಟ್ಟು ಇದು ಗುರ್ತಿಸ್ಬಿಟ್ಟು ಅವ್ರಿಗೆ ಹೊಡೆದು ಬಡ್ದು ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರು ಇಲ್ಲ ಅಂತ ಮಾಡದೇ ಇರೋ ಕೆಲ್ಸಕ್ಕೂ ಅವ್ರು ಒಪ್ಕೋಬೇಕು, ಆ ತರ ಅವ್ರನ್ನ ಒಪ್ಪಿಸ್ತಾರೆ. ಅದು ಇವತ್ತು ಈಗಿಂದ ಹಿಂದೆ 4 ದಿನ ಹಿಂದೆ ಅರ್ಮಾನ್ ಅಂತ ಹೇಳಿ ಒಬ್ಬ ಹುಡುಗನ ಹಿಡ್ಕೊಂಡು ಹೋಗಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನಾವು ಹಿಡ್ಕೊಂಡ್ ಬಂದಿಲ್ಲ ಅಂತ ಇದ್ದಾರೆ. ಅದಕ್ಕೆ ಸಾಕ್ಷಿನೂ ಇಲ್ಲಿದ್ದಾರೆ, ವಿಡಿಯೋ ಕೂಡ ಇದೆ ನಮ್ಮ ಹತ್ರ ಅವ್ರಿಗೆ ಹಿಡ್ಕೊಂಡು ಹೋಗಿರೋದು. ಮತ್ತೆ ಆಲೂರು ಪೊಲೀಸ್ ಠಾಣೆಯಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ವಿವಿಧೆಡೆ ಸೋಮವಾರ ಸಂಜೆ ಸುರಿದ ಬಿರುಗಾಳಿ ಸಹಿತ ಜೋರು ಮಳೆಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಹಾಸನ ತಾಲೂಕಿನ ಮೆಳಗೋಡು ಗ್ರಾಮದ ನಾಗಮ್ಮ, ಮಂಜಪ್ಪ, ಮಲ್ಲೇಶ್ ಹಾಗೂ ಲಕ್ಷ್ಮಿ ಎಂಬುವರಿಗೆ ಸೇರಿದ ತೆಂಗು, ಬಾಳೆ ಹಾಗೂ ಅಡಿಕೆ ಗಿಡಗಳು ನೆಲಕಚ್ಚಿವೆ. ಮೆಳಗೋಡು ಗ್ರಾಮದಲ್ಲಿ ಹಲವು ರೈತರ ಸುಮಾರು 30 ವರ್ಷದ ಅಂದಾಜು 50ಕ್ಕೂ ಹೆಚ್ಚಿನ ತೆಂಗಿನ ಮರಗಳು ಧರೆಗುರುಳಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಹಾಸನ್. ಎಲ್ಲ ಬಾಳೆ ಮತ್ತೆ ತೆಂಗು ಎಲ್ಲ ನಮಗೆ ಮರ 30% ಮರಗಳೆಲ್ಲ ಬಿದ್ದೋಗಿವೆ. ನಮ್ಗೆ ಏನಾರ ಒಂದು ಪರಿಹಾರ ಬಿಟ್ರೆ ಬೇರೆ ಜೀವನನೇ ಇಲ್ಲ. ಪರಿಹಾರ ಕೊಡೋದಾದ್ರೆ ಏನಾರ ಒಂದು ನಮಗೆ ಮಾಡ್ಬೇಕು. ಇಲ್ಲ, ಇದೇ ಜೀವನ ನೀವು ಕೊಡ್ಬೇಕು ದಯವಿಟ್ಟು. ಅಡಿಕೆ, ಬಾಳೆ ಮತ್ತೆ ತೆಂಗು ಎಲ್ಲ ಬಿದ್ಬಿಟ್ಟವೆ. ತೆಂಗಿನ ಮರಗಳೆಲ್ಲವ ಎಷ್ಟು ಮರ ಬಿದ್ದಿದ್ದಾವೆ ಅಮ್ಮ? ಒಂದು 6-7 ಬಿದ್ದವೆ. ಒಂದು 6-7 ಬಿದ್ದವೆ. ಅಮ್ಮ ಅಡಿಕೆ ತೋಟ ಫುಲ್ ಬಿದ್ದೈತಿ. ಅದಕ್ಕೋಸ್ಕರ ಅಲ್ಲಿ ಇವು ಎಲ್ಲ ಬಿದ್ದೋಗ್ಬಿಟ್ಟವೆ. ಅವು ಬಾಳೆಗಳೆಲ್ಲ ಬಿದ್ದೋಗ್ಬಿಟ್ಟವೆ ಎಲ್ಲವ. ಆ ಕಡೆ ಒಂದೊಂದ್ 4-5 ಅಲ್ಲೆಲ್ಲ ಬಿದ್ಬಿಟ್ಟವೆ ನೋಡಿ. ಅದೆಲ್ಲ ಬಿದ್ದೋಗಿವಿ. ಏನ್ ಮಾಡೋದು? ಪರಿಹಾರ ಏನಾರ ಒಂದು ನಮ್ಗೆ ಕೊಡಿಸ್ಬೇಕು. ಎಷ್ಟು ಲಾಸ್ ಆಗಿದೆ ಇದರಿಂದ? ಆಗಿದೆ, ನಮ್ಗೆ ತುಂಬಾ ಲಾಸ್ ಆಗ್ಬಿಟ್ಟಿದೆ. ವರ್ಷ ಒಂದು 70-80 ಸಾವಿರ ಸಿಗುತ್ತೆ. ನೋಡ್ಕೇಳಿವೆ. ಇದ್ರಲ್ಲೇ ಜೀವನ ಹಿಂಗ ಆಗ್ಬಿಟ್ಟಿದೆ. ಏನೋ ಒಂದ್ ಜೀವನ ನಮ್ದೊಂದು ಸಾಗಿಸ್ಬೇಕು. ತುಂಬಾ ಇದಾಗಿ ಹೋಯ್ದ್ವಿ. ಅದಕ್ಕೋಸ್ಕರ ಏನ್ ಮಾಡೋದು ಹೇಳಿ? ಅದೊಂದು ಪರಿಹಾರ ಕೊಡಕ್ಕೆ ನಮ್ಗೆ ಒಂದು ಮಾಹಿತಿ ಕೊಡಕ್ಕೆ ಹೇಳಿ. ನಿಮ್ ಬಿಟ್ರೆ ನಮಗೆ ಗತಿನೇ ಇಲ್ಲ. ಇದೇ ಜೀವನ. ಇದೇ ಜೀವನ ನೋಡಿ. ಹಣ್ಸಿನ ಮರ, ತೆಂಗಿನ ಮರ, ಜೋಳ, ಬಾಳೆ ಎಲ್ಲ ಬಿದ್ದೋಗಿದೆ. ಜೀವನನೇ ಇದರಿಂದ ಆಯ್ತಾ ಇತ್ತು. ನಮ್ಗೆ ಯಾವುದು ಸೌಲಭ್ಯ ಇಲ್ಲ. ದಯವಿಟ್ಟು ಸರ್ಕಾರದಿಂದ ಏನೋ ಸೌಲಭ್ಯ ಕೊಡಬೇಕು ಅಂತ. ವರ್ಷದಲ್ಲಿ ನಮ್ಗೆ ಹೆಂಗೇರು 80 ಸಾವಿರ 1 ಲಕ್ಷ ತನಕ ಇದ್ರಲ್ಲಿ ನಮಗೆ ಇದು ಜೀವನ. ಅದು ತೆಂಗಿನ ಮರಗಳು ಇರೋದು ವರ್ಷ ಲಾಭ ಎಲ್ಲ ಕಳ್ಕೊತಲ್ಲ. ಮುಂದಕ್ಕೆ ನಾವು ಎಷ್ಟು ವರ್ಷ ಅವರು ಬೆಳೆಯೋಕ್ಕಾಗಲ್ಲವ, ಆ ಮಟ್ಟಕ್ಕೆ ಲಾಸ್ ಆಗಿದೆ. ಎಷ್ಟು ವರ್ಷದ ಹಳೆ ಮರಗಳು? 25-30 ವರ್ಷದವು. 9 ಮರ ಬಿದ್ದೋಗಿದೆ. ಇದ್ರ ಜೊತೆ ಬೇರೆ ಯಾವ ಮರಗಳು ಬಿದ್ದೋಗಿದೆ? ಬಾಳೆ ತೋಟ ಮುಗಿದೋಗೈತೆ. ನಾವು ಈ ಜೋಳ ಎಲ್ಲ ಬಿದ್ದೋಗೈತೆ. ಇನ್ನು ನಾವು ಎತ್ತರಿಸಬೇಕಾದ್ರೆ 1 ವರ್ಷ 2 ವರ್ಷ ಹಾಕೇ ಇಲ್ಲ ಬಾಳೆಲಿ. ಅವು ಬಾಳೆ ಹಾಕಕ್ಕೆ ಸಾಲದಕ್ಕೆ ಜೀವನನೇ ನಮ್ಗೆ ಇವಾಗ ನಿರಪ್ರಾಯದಾಗ ನಿಂತ್ಕೊಂಡಿದ್ದೀವಿ. 2024-25ನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಬೀದರ್ನಲ್ಲಿ ಪುಟ್ಟದೇವರು ರಂಗಮಂದಿರದಲ್ಲಿ ಗೌರವ ವಾರ್ಷಿಕ ಪ್ರಶಸ್ತಿಯನ್ನ ಪ್ರಧಾನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಿಂದ ಕೋಲಾಟ ಹಾಗೂ ಜಾನಪದ ಸಂಘಟನೆ ಕ್ಷೇತ್ರದಲ್ಲಿ ವಿಟಿಮಾನವ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ವೇಳೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೋಲಹಳ್ಳಿ ಶಿವಪ್ರಸಾದ್, ಗುಲ್ಬರ್ಗಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ದೇವಾನಂದ ವರಪ್ರಸಾದ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರು, ಸಂಚಾಲಕ ಮಲ್ಲಿಕಾರ್ಜುನ್ ಕೆಂಕೆರೆ ಹಾಗೂ ತುಮಕೂರು ಅಕಾಡೆಮಿಯ ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಹಾಸನ್.
ಬೇಲೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಪೇಂಟ್ ರವಿ ಹಾಗೂ ಉಪಾಧ್ಯಕ್ಷರಾಗಿ ಕೊರಟಗೆರೆ ಸತೀಶ್ ಚುನಾಯಿತರಾದರು. ಬೇಲೂರು ಪಟ್ಟಣದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ ಇತ್ತೀಚೆಗೆ ಚುನಾವಣೆಯಾಗಿ 13 ಜನ ನಿರ್ದೇಶಕರಾಗಿದ್ದರು. ಅದರಂತೆ ಮಂಗಳವಾರ 25ರಂದು ಚುನಾವಣೆ ನಿಗದಿಯಾದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಪೇಂಟ್ ರವಿ ಹಾಗೂ ಬಲರಾಮೇಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಮತ್ತು ವಿಜಯಕುಮಾರ್ ನಾಮಪತ್ರ ಸಲ್ಲಿಸಿದ್ರು. ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಪೇಂಟ್ ರವಿ ಹಾಗೂ ಸತೀಶ್ 7 ಮತ ಪಡೆದರು. ಅವರ ಪ್ರತಿಸ್ಪರ್ಧಿಯಾಗಿ ಬಲರಾಮೇಗೌಡ ಮತ್ತು ವಿಜಯಕುಮಾರ್ ಕೇವಲ 6 ಮತಗಳನ್ನು ಪಡೆಯುವ ಮೂಲಕ ಒಂದೊಂದು ಮತಗಳ ಅಂತರದಿಂದ ಪರಾಭವಗೊಂಡರು. ನೂತನ ಅಧ್ಯಕ್ಷರಾಗಿ ಪೇಂಟ್ ರವಿ ಹಾಗೂ ಉಪಾಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲೀಲಾ ಘೋಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಪೇಂಟ್ ರವಿ, ನಮ್ಮ ಮೇಲೆ ವಿಶ್ವಾಸವಿಟ್ಟು ನನ್ನ ಮೊದಲ ಬಾರಿಗೆ ಬ್ಯಾಂಕಿಗೆ ಆಯ್ಕೆ ಮಾಡಿ ನಂತರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಬ್ಯಾಂಕಿನ ಎಲ್ಲಾ ಸರ್ವ ಸದಸ್ಯರ ಬೆಂಬಲದಿಂದ ಆಯ್ಕೆಯಾಗಿದ್ದು ಯಾವುದೇ ರೀತಿ ಕಳಂಕ ಬಾರದೆ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮ ವಹಿಸುತ್ತೇನೆ. ಅಲ್ಲದೆ ಎಲ್ಲ ಮುಖಂಡರು ನನ್ನ ಮೇಲೆ ವಿಶ್ವಾಸವಿಟ್ಟು ದೊಡ್ಡ ಜವಾಬ್ದಾರಿ ನೀಡಿದ್ದು ನನ್ನ ಅವಧಿಯಲ್ಲಿ ಷೇರುದಾರರ ಬ್ಯಾಂಕಿನ ಸಿಬ್ಬಂದಿಗಳ ಜೊತೆಗೂಡಿ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಂತರ ಉಪಾಧ್ಯಕ್ಷ ಸತೀಶ್ ಮಾತನಾಡಿ, ಈ ಪ್ರತಿಷ್ಠಿತ ಬ್ಯಾಂಕಿನ ಅಧ್ಯಕ್ಷರು ಹಿಂದೆ ಸೇವೆ ಸಲ್ಲಿಸಿರುವ ಹಾಗೂ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಪ್ರಸನ್ನ ಮಾತನಾಡಿ, ನಾವು ಚುನಾವಣೆ ಸಂದರ್ಭದಲ್ಲಿ 7 ಜನ ಒಗ್ಗೂಡಿ ಚುನಾವಣೆ ಎದುರಿಸಿದ್ದೆವು. ಚುನಾವಣೆಯಲ್ಲಿ ಮತದಾರ ಬಂಧುಗಳು ನಮ್ಮ 5 ಜನರನ್ನ ಗೆಲ್ಲಿಸುವ ಮೂಲಕ ಆಶೀರ್ವದಿಸಿದ್ರು. ಅದರಂತೆ ಚುನಾವಣೆ ನಂತರ ನಮ್ಮ ಜೊತೆಗೂಡಿದ ಪೇಂಟ್ ರವಿ ಹಾಗೂ ಸತೀಶ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಇಬ್ಬರು ಸಹ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇಬ್ಬರಿಗೂ ಎಲ್ಲಾ ಸದಸ್ಯರು ಸಂಪೂರ್ಣ ಸಹಕಾರ ನೀಡುವ ಮೂಲಕ ಬ್ಯಾಂಕ್ ಅಭಿವೃದ್ಧಿಗೆ ಕೈಜೋಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಬಿಬಿ ಶಿವರಾಜ್, ಎಸ್ಕೆ ನಾಗೇಶ್, ತಾರಾನಾಥ್, ಲಕ್ಷ್ಮಣ್, ಪುರಸಭೆ ಸದಸ್ಯ ಜಗದೀಶ್, ಬಿಜೆಪಿ ಮುಖಂಡರಾದ ರೇಣುಕುಮಾರ್, ಪರ್ವತಯ್ಯ, ಸಮಾಜ ಸೇವಕಿ ಅನ್ನಪೂರ್ಣ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇಂದು ನಡೆದ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇಂದು ನಮ್ಮ ಬೆಂಬಲಿಗರಾದಂಥ 7 ಜನ ಸದಸ್ಯರು ಇವತ್ತು ನನಗೆ ಮತವನ್ನು ಹಾಕುವ ಮೂಲಕ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಈ ಬಾರಿ ನಾನು ಹೊಸದಾಗಿ ಬೇಲೂರು ಅರ್ಬನ್ ಕೋಆಪರೇಟಿವ್ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶೋಷಿತ ಸಮಾಜದ ಸರ್ಕಾರಿ ಅಧಿಕಾರಿ ರಾಮಚಂದ್ರ ವಿರುದ್ಧದ ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆ ಆಗಿರುವುದು ಇದೊಂದು ಸೂಕ್ಷ್ಮವಾದ ವಿಚಾರವಾಗಿದ್ದು ಆಡಿಯೋ ಕ್ಲಿಪ್ ಕೇಳಿದರೆ ಬೇಸರವಾಗುತ್ತದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಿಂಸೆ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಫಾಯಿ ಕರ್ಮಚಾರಿ ಆಯೋಗದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ MR ವೆಂಕಟೇಶ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಈಗಾಗಲೇ ನಾವುಗಳು ನಮ್ಮ ಅವಧಿ 3 ವರ್ಷಗಳ ಕಲಾ ಸಂಘವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿಯೇ ನಮ್ಮ ಅವಧಿ ಮುಗಿದಿದ್ದು ಮುಂದಿನ ಅವಧಿಯ ಪದಾಧಿಕಾರಿಗಳ ಆಯ್ಕೆಗಾಗಿ ಅವಕಾಶ ಮಾಡಿಕೊಡುತ್ತಿದ್ದೇವೆ. ಆಡಳಿತ ಮಂಡಳಿ ಸದಸ್ಯರು ಒಮ್ಮತದಿಂದ ನಿರ್ಧರಿಸುವುದರಿಂದ ದಿನಾಂಕ 13/4/2025ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಹಾಸನ ನಗರದ ಕುವೆಂಪು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಚುನಾವಣೆ ನಡೆಸಲು ಘೋಷಿಸಲಾಗಿದೆ ಎಂದರು. ಜಿಲ್ಲಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಸದಸ್ಯರೆಲ್ಲರೂ ಸಹಕರಿಸಿ ಚುನಾವಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಚುನಾವಣಾ ನೋಟಿಸ್ ತಲುಪದೇ ಇರುವ ಸದಸ್ಯರೆಲ್ಲರಿಗೂ ಈ ನೋಟಿಸ್ ಸಂಘದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಳುಹಿಸಿರುವ ಸಂದೇಶವೇ ಅಂತಿಮ ಎಂದು ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂದೆ ಮಾಜಿ ಸೈನಿಕರಿಗೆ ನಿವೇಶನ ಸಿಗೋ ನಿಟ್ಟಿನಲ್ಲಿ ಸಂಘ ಕಾರ್ಯಪ್ರವೃತ್ತರಾಗುತ್ತದೆ ಎಂದು ತಿಳಿಸಿದರು. ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ, ಖಜಾಂಚಿ ಬಾಲಕೃಷ್ಣ, ಸಂಘಟನಾ ಕಾರ್ಯದರ್ಶಿ HS ರಮೇಶ್, ನಿರ್ದೇಶಕ ಮಂಜೇಗೌಡ, ಅರಸೀಕೆರೆ ನಿರ್ದೇಶಕ ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎಲ್ಲ ಜನರಿಗೂ ನಮಸ್ಕರಿಸುತ್ತಾ, ನಾವು ನಿಮ್ಮ ಜಿಲ್ಲೆಯ ಮಕ್ಕಳಾಗಿ ಸೈನಿಕರಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದು 30 ವರ್ಷವಾಗಿದೆ. ಆದರೂ ಮುಂದೆ ಬರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೆ ನಾವು ಹಾಸನದಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ರೀತಿಯಿಂದ ಎಲ್ಲ ಸಹಕರಿಸಿದ್ದಾರೆ. ನಾವು ಇಲ್ಲಿ ಹಾಸನದಲ್ಲಿ ಒಂದು ಕ್ಯಾಂಟೀನ್ ಸಹ ಮಾಡಿದ್ದೀವಿ, ಹಾಗೂ ಒಂದು ಹಾಸ್ಪಿಟ್ಲು ಸಹ ಮಾಡಿದ್ದೇವೆ, ಹಾಗೂ ಒಂದು ರಿಸೆಪ್ಷನ್ಗೆ ಒಂದು ಇದನ್ನು ಮಾಡಿದ್ದೇವೆ, ಪಾರ್ಟಿ ಅಲ್ಲೂ ಮಾಡಿದ್ದೇವೆ. ಅದು ನಮ್ಮ ಸೈನಿಕರಿಗೆ ಎಷ್ಟು ಅನುಕೂಲ ಆಗಬೇಕು ಎಲ್ಲ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಿ ನಾವು 3 ವರ್ಷದಿಂದ ಎಲೆಕ್ಷನ್ ಮಾಡಿ ನೀವೆಲ್ಲ ಸಹಕಾರ ಮಾಡಿ ಕಳಿಸಿದ್ದೀರಾ. ಅದೇ ರೀತಿ ನಾವು ಎಲ್ಲ ಕೆಲಸನೂ ಬಗೆಹರಿಸಿಕೊಟ್ಟಿದ್ದೀವಿ. ಮುಂದೆ ನೀವೆಲ್ಲರೂ ಸೇರಿ
ಮಹಿಳೆಯರ ಸಂರಕ್ಷಣಾ ಕಾಯ್ದೆ ಎಂಬ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಪಟ್ಟಣದ ಯೋಜನಾ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಬೇಲೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘ, ಅಭಿಯೋಜನೆ ಇಲಾಖೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಕೀಲ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಎಚ್ಆರ್ ಚಂದ್ರು, ಕೌಟುಂಬಿಕ ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಭ್ರೂಣ ಹತ್ಯೆ, ಕನಿಷ್ಠ ವೇತನ ನೀಡದೇ ಇರೋದು, ಉದ್ಯೋಗಸ್ಥ ಮಹಿಳೆಗೆ ಸೌಲಭ್ಯಗಳನ್ನು ನೀಡಬೇಕು, ನೊಂದ ಹಾಗೂ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯರಿಗೆ ಉಚಿತ ಕಾನೂನು ನೆರವು ನೀಡಲಾಗುತ್ತಿದೆ. ಪ್ರತಿ ನ್ಯಾಯಾಲಯದಲ್ಲಿ ಈ ವ್ಯವಸ್ಥೆ ಇದೆ. ನೊಂದ ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳಬೇಕು. ಮಹಿಳಾ ಸಾಂತ್ವನ ಕೇಂದ್ರ ನಡೆಸೋದು ತುಂಬಾ ಕಷ್ಟದ ಕೆಲಸ. ನೊಂದ ಮಹಿಳೆಯರಿಗೆ, ನಿರಾಶ್ರಿತರಿಗೆ ಆಶ್ರಯ ನೀಡಿ ಅವರಿಗೆ ನ್ಯಾಯ ಕೊಡಿಸುವ ಮೂಲಕ ನೊಂದ ಮಹಿಳೆಯರಿದ್ದು ಅವರಿಗೆ ಸೂಕ್ತ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ ಎಂದರು. ನಂತರ ಮಾತನಾಡಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಜಿಲ್ಲಾ ನಿರ್ದೇಶಕಿ ಮಮತಾ, ಸ್ತ್ರೀ ಇಂದು ಸಮಾಜದಲ್ಲಿ ಗಂಡಸರಷ್ಟೇ ಸರಿಸಮಾನವಾಗಿ ದುಡಿದರೂ ಗಂಡಿನಷ್ಟೇ ಪ್ರಾಬಲ್ಯ ಇದ್ದರೂ ಹೆಣ್ಣಿನ ಶೋಷಣೆ ಮಾತ್ರ ನಿಲ್ಲದೇ ಇರೋದು ವಿಪರ್ಯಾಸ. ನಿರಂತರವಾಗಿ ಸಮಾಜದಲ್ಲಿ ಸ್ತ್ರೀಗೆ ಅನ್ಯಾಯವಾಗುತ್ತಿದ್ರೂ ಅದರ ವಿರುದ್ಧ ನಿಲ್ಲಬೇಕು. ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಸಾಂತ್ವನ ಕೇಂದ್ರ, ಸಹಾಯವಾಣಿ, ಮಹಿಳೆಯರ ರಕ್ಷಣಾ ಇಲಾಖೆಗೆ ನಿಮ್ಮ ಸಮಸ್ಯೆ ತಿಳಿಸಿದ್ರೆ ನಿಮಗೆ ನ್ಯಾಯ ಸಿಗುತ್ತದೆ. ನಿಮ್ಮ ದುಃಖ ದುಮಾನಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಅದನ್ನ ಕಾನೂನು ಮುಖಾಂತರ ತಂದು ಅಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು. ನಾವು ಹಿಂಜರಿಕೆಯನ್ನ ಮೊದಲು ಬಿಡಬೇಕು. ಮಹಿಳೆಯರನ್ನ ರಕ್ಷಿಸುವ ಹಲವಾರು ಇಲಾಖೆ ಕೇಂದ್ರಗಳಿದ್ದು ದೌರ್ಜನ್ಯ, ಅನ್ಯಾಯವನ್ನ ಮಹಿಳೆಯರು ಎದುರಿಸುವಂತಹ ಶಕ್ತಿ ಬರಬೇಕು ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕಿ ಗೀತಾಮಣಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಆದರೂ ಅಂತಹ ಸಂದರ್ಭದಲ್ಲಿ ಕೂಡ ಅವರನ್ನು ಕರೆಸಿ ಮಾತಾಡಿ ಅವರಿಗೆ ಏನು ಸಮಾಧಾನ ಹೇಳಿ ಅಥವಾ ಅವರಿಗೆ ವಾರ್ನಿಂಗ್ ಕೊಟ್ಟಾದರೂ ಕೂಡ ಅದನ್ನು ಸರಿ ಮಾಡಿ ಕಳಿಸಿದಂತಹ ಎಷ್ಟೋ ಉದಾಹರಣೆಗಳು ಇದೆ. ಆದುದರಿಂದ ಇವತ್ತು ಮತ್ತೆ ಹೇಳಿದರು ಸರ್, ಈ ಬಾಲ್ಯ ವಿವಾಹ, ನಾನು ಆಕಾಶವಾಣಿಯನ್ನು ಕೂಡ ಕೇಳ್ತೇನೆ, ಅದರಲ್ಲಿ ಕೂಡ ಬರ್ತಾ ಇರ್ತದೆ ಬಾಲ್ಯ ವಿವಾಹ ಎಷ್ಟು ಅದನ್ನು ಮಾಡಿದರೆ ಆಯ್ತೆ. ಅಪ್ಪ ಅಮ್ಮ ಆನಂತರ ಆ ಬಾಲ್ಯ ವಿವಾಹಕ್ಕೆ ನೀವು ಹೋದರೆ ನೀವು ಕೂಡ ಅಪರಾಧಿಗಳೇ. ನಿಮಗೆ ಗೊತ್ತಿದೆ ಅಪ್ರಾಪ್ತ ಹುಡುಗ ಅಥವಾ ಹುಡುಗಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿದ್ದು ಅಂದರೆ ನ್ಯೂಯಾರ್ಕ್ ನಲ್ಲಿ ಒಂದು ಮಹಿಳೆಯರ ಹೆಚ್ಚು ಒಂದು ದೌರ್ಜನ್ಯ ಆಗಿರ್ಬೋದು ಅಥವಾ ಒಂದು ಶೋಷಣೆ ಆಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳಲ್ಲಿ ಕೂಡಲೇ ಒಂದು ನಡೀತಿದ್ದಂತಹ ಶೋಷಣೆಯನ್ನು ಹತ್ತಿಕ್ಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು, ಸಂಘಟಿತರಾಗಬೇಕು, ಸಬಲೀಕರಣರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ಒಂದು ಸಂಘಟನೆಯನ್ನು ಮಾಡಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರದ ವಿವಿಧ ಬಡಾವಣೆಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಭೇಟಿ, ಪರಿಶೀಲನೆ, ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮನವಿ ಸ್ವೀಕಾರ, ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲು ಶಾಸಕರ ಸೂಚನೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಮಟ್ಟದ ಸಮಾರೋಪ ಸಮಾರಂಭ, ಬಿಸಿಲು ಮಳೆ ಎನ್ನದೆ ಜನರ ಸೇವೆಯಲ್ಲಿಯೇ ದೇವರನ್ನ ಕಂಡ ಈ ಮಕ್ಕಳು, ಆಯುಕ್ತ ಹಾಗೂ ಮಾಜಿ ಸಚಿವ ಪಿಜಿಆರ್ ಸಿಂಧಿಯಾ ಶ್ಲಾಘನೆ. ಅತಿ ಕನಿಷ್ಠ ಬೆಲೆಗೆ ಹರಾಜಾಗಿದ್ದ ಬೇಲೂರು ಪುರಸಭೆಯ ವಾಣಿಜ್ಯ ಮಳಿಗೆಗಳು ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರವಾಗಿರೋ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ, 63 ಮಳಿಗೆಗಳ ಟೆಂಡರ್ ರದ್ದುಪಡಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಸತ್ಯಭಾಮ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.